Children, today we are going to start a new chapter, that is force and pressure. First, we'll divide this chapter into two parts, that is force and pressure. First, we'll discuss about what is force. A force is a push or a pull. ಅಂದರೆ ನಾ ಯಾವುದೇ ಒಂದು ಒಬ್ಜೆಕ್ಟ್ ಮೇಲೆ, ಒಬ್ಜೆಕ್ಟ್ ಅಂದರೆ ಒಂದು ಥಿಂಗ್ಸು. ಇವಾಗ ನಾವು ಡೋರ್ನ ಓಪನ್ ಮಾಡಬೇಕಂದ್ರೆ ನಾವು ತಳ್ತೀವಿ, ಅಂದರೆ ಪುಷ್ ಮಾಡೋದು. ಅದೇ ಥರ ಡೋರು ನಮ್ಮ ಮುಂದಕ್ಕೆ ಎಳಿಬೇಕಂದ್ರೆ ಅದು ನಾವು ಪುಲ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಫೋರ್ಸ್ ಅಪ್ಲೈ ಮಾಡಿನೇ ಅದು ನಾವು ತಳ್ಳಕ್ಕೆ ಇಲ್ಲ ಮುಂದೆ ಎಳೆಯೋಕ್ಕೆ ಆಗುತ್ತೆ. ಪುಷ್ ಆರ್ ಪುಲ್ ಅಂತ ಹೇಳ್ತೀವಿ. ಆ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಎನ್ ಒಬ್ಜೆಕ್ಟ್ ಫ್ರಮ್ ರೆಸ್ಟ್ ಟು ಮೋಷನ್. ಅಂದರೆ ನಾವು ಫೋರ್ಸ್ ಹಾಕಿದರೆ ಮಾತ್ರ ಒಂದು ಒಬ್ಜೆಕ್ಟ್ನ ಬಂದು ನಾವು ರೆಸ್ಟಿಂದ ಮೋಷನ್ಗೆ ಮಾಡ್ಬೋದು. ರೆಸ್ಟ್ ಅಂದರೆ ಒಂದು ಜಾಗದಲ್ಲಿ ಹಂಗೆ ಇದೆ. ಫಾರ್ ಎಕ್ಸಾಂಪಲ್, ಈ ಪೆನ್ ನಾನು ನೋಡ್ತಾ ಇದ್ರೆ ಆ ಪೆನ್ ಮೂವ್ ಆಗುತ್ತಾ? ಆಗಲ್ಲ. ಪೆನ್ಗೆ ನಾನು ಫೋರ್ಸ್ ಹಾಕಿ ಮೂವ್ ಮಾಡಿದರೆ ಮಾತ್ರ ಆ ಪೆನ್ನು ರೆಸ್ಟ್ ಅಂದರೆ ಏನೂ ಕೆಲಸ ಮಾಡದೇ ಇರೋ ರೆಸ್ಟಲ್ಲಿದೆ. ರೆಸ್ಟಿಂದ ಮೋಷನ್ಗೆ ಅದು ಹೋಗುತ್ತೆ. ಫೋರ್ಸ್ ಹಾಕಿದರೆ ಮಾತ್ರ ಅದು ರೆಸ್ಟಿಂದ ಮೋಷನ್ಗೆ ಹೋಗುತ್ತೆ. ಆರ್ ವೈಸ್ ವರ್ಸ ಅಂದರೆ ಮೋಷನಲ್ಲಿ ಇರೋ ಒಬ್ಜೆಕ್ಟ್ನ ನಾವು ರೆಸ್ಟಿಗೆ ತೊಗೊಂಡು ಬರಬೇಕಂದ್ರೆ ಅದಕ್ಕೂ ಕೂಡ ಫೋರ್ಸ್ ಬೇಕು. To apply a force on an object, interaction between object and source of force is necessary. ಅಂದರೆ ಒಂದು ಒಬ್ಜೆಕ್ಟ್ ಮೇಲೆ ನಾವೇನು ಹಾಕ್ತೀವಿ ಆ ಫೋರ್ಸು, ಆಮೇಲೆ ಯಾರ ಮೇಲೆ ನಾವು ಹಾಕ್ತೀವಿ, ಅದು ಎರಡಕ್ಕೂ ಮಧ್ಯದಲ್ಲಿ ಇಂಟ್ರಾಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಪುಷ್ ಆ್ಯಂಡ್ ಪುಲ್. ಪುಷ್ ಅಂದರೆ ಆ ಪುಷ್ ಇಸ್ ಅ ಫೋರ್ಸ್ ಎಕ್ಸರ್ಟೆಡ್ ಅವೇ ಫ್ರಮ್ ದ ಬಾಡಿ. ಅಂದರೆ ಯಾವುದೇ ನಾವು ವಸ್ತು ನಾವು ತಳ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಡೋರೇ ಆಗಿರ್ಬೋದು, ಡೋರು ಟೈಟ್ ಆಗಿದೆ, ನಾವು ಆ ಕಡೆ ನಾವು ಅದು ಓಪನ್ ಮಾಡಬೇಕಂದ್ರೆ ಜೋರ ಫೋರ್ಸ್ ಹಾಕಿ ತಳ್ಳುತ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ದ ಪುಷ್. ಪುಲ್ ಅಂದ್ರೆ ಅ ಪುಲ್ ಇಸ್ ಅ ಫೋರ್ಸ್ ಎಕ್ಸರ್ಟೆಡ್ ಟುವರ್ಡ್ಸ್ ದ ಬಾಡಿ. ನಮ್ಮ ಕಡೆ ಎಳಿತಾ ಇದ್ದೀವಿ ಆ ಡೋರ್ ಈ ಥರ ಓಪನ್ ಆಗುತ್ತೆ ಅಂದರೆ ಅದು ನಮ್ಮ ಸೈಡ್ ಎಳಿತಾ ಇದ್ದೀವಿ. ಇದರಲ್ಲಿ ಎಕ್ಸಾಂಪಲ್ಸ್ ನೋಡಬೇಕಂದ್ರೆ, ಪುಷಲ್ಲಿ ಕಿಕ್ಕಿಂಗ್ ಅ ಬಾಲ್, ಒಂದು ಬಾಲ್ನ ನಾವು ಜೋರಾಗಿ ತಳ್ತೀವಲ್ಲ, ದಟ್ ಈಸ್ ಕಿಕ್ಕಿಂಗ್ ಅ ಬಾಲ್, ದಟ್ ಈಸ್ ಪುಷ್ ಎಕ್ಸಾಂಪಲ್. ಪುಲ್ಲಲ್ಲಿ ಪ್ಲೇಯಿಂಗ್ ಟಗ್ ಆಫ್ ವಾರ್ ಅಂದರೆ ನಾವು ಹಗ್ಗ ಅದು ಆಟ ಆಡ್ತೀವಲ್ವಾ, ಆ ಕಡೆ ಒಂದು 5 ಜನ, ಈ ಕಡೆ ಒಂದು 5 ಜನ ಹಗ್ಗ ನಮ್ಮ ಸೈಡ್ ಎಳಿತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಅ ಪುಲ್. ಫೋರ್ಸ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್. ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ದ ಮೆಜರ್ಮೆಂಟ್ ಆಫ್ ಸ್ಟ್ರೆಂತ್ ಆ್ಯಂಡ್ ಅಮೌಂಟ್ ಆಫ್ ಫೋರ್ಸ್. ಅಂದರೆ ನಾವು ಪುಷ್ ಇಲ್ಲ ಪುಲ್ಲು ಮಾಡ್ತೀವಲ್ವ ಫೋರ್ಸಲ್ಲಿ, ಸೊ ಅದು ಪುಷ್ ಮಾಡೋಕ್ಕೆ ಇಲ್ಲ ಪುಲ್ ಮಾಡೋಕ್ಕೆ ಒಂದು ಸ್ವಲ್ಪ ಅದ್ರ ಎನರ್ಜಿ ನಾವು ಹಾಕಿರ್ತೀವಿ, ಸ್ವಲ್ಪ ಸ್ಟ್ರೆಂತ್ ಹಾಕಿರ್ತೀವಿ. ಫಾರ್ ಎಕ್ಸಾಂಪಲ್, ಇದು ಈ ಪೆನ್ ನಾವು ತಳ್ಳಬೇಕಂದ್ರೆ ಒಂದು ಸ್ವಲ್ಪ ತಳ್ಳಿದರೆ ಮೂವ್ ಆಗುತ್ತೆ ಪೆನ್ನು, ಅದಕ್ಕೆ ಸ್ವಲ್ಪ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇಸ್ ಲೆಸ್. ಇದೇ ನಾವು ಒಂದು ದೊಡ್ಡದಾಗಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಿಗೆ ನಾವು ತಳ್ಳಬೇಕಂದ್ರೆ ಅಲ್ಲಿ ಎನರ್ಜಿ ಒಂದು ಸ್ವಲ್ಪ ಜಾಸ್ತಿ, ಸ್ಟ್ರೆಂತ್ ಸ್ವಲ್ಪ ಜಾಸ್ತಿನ ನಾವು ಹಾಕಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಫೋರ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಈಸ್ ಮೋರ್. 2 or more forces on the same object can be applied in the same direction and opposite direction. ಅಂದರೆ ಫೋರ್ಸು 2 or more forces on the same direction ಅಂದರೆ ಒಂದು ಒಬ್ಜೆಕ್ಟ್ ಇದ್ದರೆ ಇಬ್ಬರೂ ಸೇರಿಸಿ ಫೋರ್ಸ್ ಹಾಕ್ತಾ ಇರ್ತೀವಿ. ಅಂದರೆ ಒಂದು ಬೀರು ಇದೆ, ಒಂದು ಬೀರು ಆ ಕಡೆ ತಳ್ಳಬೇಕಂದ್ರೆ ಇಬ್ಬರೂ ಸೇರಿಸಿ ಆ ಬೀರನ್ನ ತಳ್ತಾ ಇದ್ದೀವಿ. ಸೊ ಅಲ್ಲಿ 2 or more forces ಅಂತ ಹೇಳ್ಬೋದು. ಇಲ್ಲ ಅಂದರೆ ಒಂದು ಬೀರು ಈ ಕಡೆಯಿಂದನೂ ತಳ್ತಾ ಇದ್ದಾರೆ, ಈ ಕಡೆಯಿಂದನೂ ತಳ್ತಾ ಇದ್ದಾರೆ, ಅಂದರೆ ಒಂದು ಒಬ್ಜೆಕ್ಟ್ ಮೇಲೆ ಆಪೋಸಿಟ್ ಡೈರೆಕ್ಷನ್ ಇಂದ ಫೋರ್ಸ್ ನಾವು ಹಾಕ್ತಾ ಇದ್ದೀವಿ. ವಿಲ್ ಡಿಸ್ಕಸ್ more about this. When forces are applied on an object in the same direction, when 2 or more forces are applied in the same direction, then the net force is the addition of magnitude of both the forces. ಅಂದರೆ ಇವಾಗ ಒಂದು ದೊಡ್ಡ ಬಾಕ್ಸ್ ಇದೆ, ಆ ಬಾಕ್ಸ್ ಮೇಲೆ ನಾನು ವೆಯ್ಟ್ ಹಾಕಿ, ನಾನು ಸ್ಟ್ರೆಂತ್ ಹಾಕಿ ತಳ್ತಾ ಇದ್ದೀನಿ, ನೀವು ಕೂಡ ಆ ಬಾಕ್ಸ್ ಮೇಲೆ ವೆಯ್ಟ್ ಹಾಕಿ ತಳ್ತಾ ಇದ್ದೀರಾ. ಬೋತ್ ಆಫ್ ದೆಮ್ ಇಬ್ಬರು ಸೇರಿ ಒಂದೇ ಡೈರೆಕ್ಷನಲ್ಲಿ ಆ ಬಾಕ್ಸ್ನ ನಾವು ತಳ್ತಾ ಇದ್ದೀವಿ. ಅಂದರೆ ನಾನು ಹಾಕೋ ಸ್ಟ್ರೆಂತು ನೀವು ಹಾಕೋ ಸ್ಟ್ರೆಂತು ಎರಡು ಸೇರಿ ಆ್ಯಡ್ ಆಗಿ ಆ ಫೋರ್ಸ್ದು ಮ್ಯಾಗ್ನಿಟ್ಯೂಡು. ಸಿಮಿಲರ್ಲಿ ವೆನ್ 2 ಫೋರ್ಸಸ್ ಆರ್ ಅಪ್ಲೈಡ್ ಆನ್ ಎನ್ ಆಬ್ಜೆಕ್ಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಬಾಕ್ಸ್ ಮೇಲೆ ಇಲ್ಲ ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡುವಾಗ ಆಪೋಸಿಟ್ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ನಾವು ಟಗ್ ಆಫ್ ವಾರ್ ಎಕ್ಸಾಂಪಲ್ ನೋಡಿದ್ವಿ. ಟಗ್ ಆಫ್ ವಾರಲ್ಲಿ ಏನಾಗುತ್ತೆ, ಆ ಕಡೆಯಿಂದ ಹಗ್ಗ ಎಳಿತಾರೆ, ಈ ಕಡೆಯಿಂದನೂ ಹಗ್ಗ ಎಳಿತಾರೆ. ಅವಾಗ ಏನಾಗುತ್ತೆ ಅಂದರೆ ಫೋರ್ಸಸ್ಸು ಆಪೋಸಿಟ್ ಆಗಿ ಅಪ್ಲೈ ಆಗುತ್ತೆ. So when 2 or more forces are applied over an object in the opposite directions, the net force is the difference of magnitude of 2 forces. ಇಲ್ಲಿ ಬಂದು ಏನಾಗಿತ್ತು ಅಂದರೆ 2 ಫೋರ್ಸಸ್ಸು ಅಪ್ಲೈ ಮಾಡುವಾಗ ಸೇಮ್ ಡೈರೆಕ್ಷನಲ್ಲಿ ನಾವು ಅಪ್ಲೈ ಮಾಡಿದ್ವಿ, 2 ಫೋರ್ಸ್ ಕೂಡ ಸೇಮ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದ್ವಿ. ಆವಾಗ 2 ಫೋರ್ಸು ಮ್ಯಾಗ್ನಿಟ್ಯೂಡ್ ಬಂದು ಆ್ಯಡ್ ಆಗುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಇಲ್ಲಿ ಒಂದು ಒಬ್ಜೆಕ್ಟ್ ಮೇಲೆ ಫೋರ್ಸ್ ಬಂದು ಆಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಆಗುವಾಗ ಏನಾಗುತ್ತೆ, ಅಲ್ಲಿ ದ ನೆಟ್ ಫೋರ್ಸ್ ಇಸ್
ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ಎಷ್ಟು ಫೋರ್ಸು ನಾನು ಹಾಕಿದ್ದೆ ಆ ಆಬ್ಜೆಕ್ಟ್ ಮೇಲೆ ಅಷ್ಟೇ ಫೋರ್ಸು ಆಪೋಸಿಟ್ ಡೈರೆಕ್ಷನಿಂದ ನೀವು ಹಾಕುವಾಗ ಏನಾಯ್ತು ಅಂದರೆ ಅಲ್ಲಿ ದ ನೆಟ್ ಫೋರ್ಸು ಅದು ಡಿಫ್ರೆನ್ಸ್ ಆಗುತ್ತೆ. ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್ ಅಂದರೆ ಇಲ್ಲಿ ಯಾವ ಥರ ಅಂದರೆ ಒಂದು ಸ್ಟೇಷ್ನರಿ ಆಬ್ಜೆಕ್ಟ್ ಕೂಡ ಇರುತ್ತೆ, ಯಾವುದು ರೆಸ್ಟಲ್ಲಿ ಇರುತ್ತೆ ಅದು, ಇನ್ನೊಂದು ಬಂದು ಮೂವಿಂಗ್ ಆಬ್ಜೆಕ್ಟು ಅದು ಮೋಷನ್ ಕೂಡ ಆಗಿರುತ್ತೆ. ಆ್ಯಂಡ್ ಆಬ್ಜೆಕ್ಟ್ ಕ್ಯಾನ್ ಬಿ ಇನ್ 2 ಸ್ಟೇಟ್ಸ್. ರೆಸ್ಟ್ ಅಂದರೆ ವೆನ್ ಎನ್ ಆಬ್ಜೆಕ್ಟ್ ಈಸ್ ನಾಟ್ ಮೂವಿಂಗ್, ಸ್ಟೇಷ್ನರಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಆಬ್ಜೆಕ್ಟು ಸ್ಟೇಷ್ನರಿ ಆಗಿ ಇದ್ದರೆ ಅಂದರೆ ಅದು ರೆಸ್ಟಲ್ಲಿದೆ ಅಂತ ಅರ್ಥ. ಅದೇನು ಕೆಲಸ ಮಾಡ್ತಾ ಇಲ್ಲ, ಅದು ಮೂವೇ ಆಗ್ತಾ ಇಲ್ಲ, ಅದು ಬರೀ ರೆಸ್ಟಲ್ಲಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಅ ಬುಕ್ ಆ್ಯಂಡ್ ಎ ಬಾಲ್ ಕೆಪ್ಟ್ ಆನ್ ಟೇಬಲ್ ಮೇಲೆ ಒಂದು ಬುಕ್ಕು ಇಲ್ಲ ಬಾಲು ಇಲ್ಲ ಯಾವುದೋ ಒಂದು ಆಬ್ಜೆಕ್ಟ್ ಇಟ್ಟಿರ್ತೀವಿ, ಅದೇನು ಮೂವ್ ಆಗ್ತಾ ಇಲ್ಲ, ಅದು ರೆಸ್ಟಲ್ಲಿದೆ. ಆವಾಗ ಅದು ಬಂದು ನಾವು ತಳ್ಳಿದರೆ ಇಲ್ಲ ಅದಕ್ಕೆ ಏನಾದರೂ ನಾವು ಮಾಡಿದರೆ ಮಾತ್ರ ಅದು ಮೂವ್ ಆಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಸ್ಟೇಟ್ ಆಫ್ ಮೋಷನ್. ಇಲ್ಲಿ ಮೂವಿಂಗ್ ಆಬ್ಜೆಕ್ಟ್ ಅಂತ ಕೂಡ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆ ಮೂವಿಂಗ್ ಬಸ್, ಸೈಕಲ್, ಕಾರ್, ವಾಟ್ ಎವರ್ ಇಟ್ ಈಸ್ ಮೂವ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಫೋರ್ಸ್ ಹಾಕಿದರೆ ಅದು ಸ್ಟಾಪಲ್ಲಿ ಬರುತ್ತೆ, ಅದು ರೆಸ್ಟಿಗೆ ಬರುತ್ತೆ. ಆ ಫೋರ್ಸ್ ಕ್ಯಾನ್ ಮೂವ್ ಅ ಸ್ಟೇಷನರಿ ಆಬ್ಜೆಕ್ಟ್. ಫೋರ್ಸ್ ಇದ್ದರೆ ನಾವು ಫೋರ್ಸ್ ಹಾಕಿದರೆ ನಾವು ರೆಸ್ಟಲ್ಲಿರೋ ಆಬ್ಜೆಕ್ಟ್ ಬಂದು ಮೂವ್ ಮಾಡೋಕ್ಕೆ ಕೂಡ ಆಗುತ್ತೆ. ಆ ಫೋರ್ಸ್ ಕ್ಯಾನ್ ಸ್ಪೀಡ್ ಅಪ್. ಒಂದು ಸ್ಲೋ ಆಗಿ ಹೋಗ್ತಾ ಇದೆ ಒಂದು ಬಸ್ಸು ಏನೋ, ಅದು ನಾವು ಇನ್ನೂ ಸ್ವಲ್ಪ ಫೋರ್ಸ್ ಹಾಕಿದರೆ ಅದು ಸ್ಪೀಡಾಗಿ ಹೋಗುತ್ತೆ. ಇನ್ನೊಂದು ಡಿಕ್ರೀಸ್ ದ ಸ್ಪೀಡ್. ಅಕಸ್ಮಾತ್ ಅದು ಫಾಸ್ಟಾಗಿ ಹೋಗ್ತಾ ಇದ್ದರೆ ನಾವು ಅದ್ರ ಮೇಲೆ ಫೋರ್ಸ್ ಹಾಕಿದರೆ ಆ ಸ್ಪೀಡ್ ಕೂಡ ನಾವು ಕಮ್ಮಿ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಆ್ಯಂಡ್ ದ ಚೇಂಜ್ ದ ಡೈರೆಕ್ಷನ್ ಆಫ್ ಮೂವಿಂಗ್ ಆಬ್ಜೆಕ್ಟ್. ಅಕಸ್ಮಾತ್ ಒಂದು ಫುಟ್ಬಾಲ್ ಹೋಗ್ತಾ ಇದೆ, ನಾವು ಆ ಫುಟ್ಬಾಲ್ಗೆ ಒಂದು ಸ್ವಲ್ಪ ಫೋರ್ಸ್ ಹಾಕಿದರೆ, ಒಂದು ಕಾಲಿಂದ ನಾವು ಒದ್ದಿದ್ರೆ ಆ ಫುಟ್ಬಾಲ್ ಈ ಥರ ಹೋಗ್ತಾ ಇರೋ ಫುಟ್ಬಾಲು ಅದು ಡೈರೆಕ್ಷನ್ ಚೇಂಜ್ ಮಾಡಿ ಆ ಕಡೆ ಹೋಗ್ತಾ ಇರುತ್ತೆ. ಅ ಫೋರ್ಸ್ ಕ್ಯಾನ್ ಸ್ಟಾಪ್ ಅ ಮೂವಿಂಗ್ ಆಬ್ಜೆಕ್ಟ್. ಫುಟ್ಬಾಲ್ ಹೋಗ್ತಾ ಇರುತ್ತೆ ಫಾಸ್ಟಾಗಿ, ನಾವು ಅದ್ರ ಮೇಲೆ ಕಾಲು ಇಟ್ಟಿದ್ರೆ ಏನಾಗುತ್ತೆ, ಆ ಮೂವಿಂಗ್ ಆಬ್ಜೆಕ್ಟ್ ಕೂಡ ಅದು ಸ್ಟಾಪ್ ಆಗುತ್ತೆ. ಫೈನಲಿ ವಿ ಕ್ಯಾನ್ ಸೇ ದಟ್ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಸೊ ಫೈನಲಿ ನಾವು ಏನು ಹೇಳ್ಬೋದು ಅಂದರೆ, ಫೋರ್ಸ್ ಹಾಕಿದರೆ ನಾವು ಒಂದು ಆಬ್ಜೆಕ್ಟ್ ಮೂವಲ್ಲಿ ಇದ್ದರೆ ಅದು ಬಂದು ರೆಸ್ಟಿಗೆ ತೊಗೊಂಡು ಬರ್ಬೋದು, ರೆಸ್ಟಲ್ಲಿದ್ದರೆ ಅದು ಸ್ಟೇಷ್ನರಿಯಲ್ಲಿ ಇದ್ದರೆ ನಾವು ಮೂವಿಂಗ್ ಸ್ಟೇಟಲ್ಲಿ ಕೂಡ ನಾವು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್, ಅ ಫೋರ್ಸ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಆನ್ ಆಬ್ಜೆಕ್ಟ್. ಫೋರ್ಸಿಂದ ನಾವು ಮೋಷನ್ಗೆ ರೆಸ್ಟಿಂದ ಮೋಷನು ಈ ಥರ ಮಾಡೋದು ಕಲ್ತಿದ್ವಿ. ಇವಾಗ ಫೋರ್ಸಿಂದ ಶೇಪೇ ಚೇಂಜ್ ಆಗುತ್ತೆ. ವೆನ್ ವಿ ಅಪ್ಲೈ ಫೋರ್ಸ್ ಆನ್ ಎನ್ ಆಬ್ಜೆಕ್ಟ್, ದ ಆಬ್ಜೆಕ್ಟ್ ಮೇ ಚೇಂಜ್ ಶೇಪ್ ಬೈ ಬೆಂಡಿಂಗ್, ಸ್ಟ್ರೆಚಿಂಗ್ ಆರ್ ಕಂಪ್ರೈಸಿಂಗ್. ಇವಾಗ ನಾವು ಫೋರ್ಸ್ ಹಾಕಿದರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ, ಸ್ಟ್ರೆಚಿಂಗ್ ರಬ್ಬರ್ ಬ್ಯಾಂಡ್, ಪ್ರೆಸ್ಸಿಂಗ್ ಅ ಸ್ಪಾಂಜ್ ಆರ್ ಸ್ಕ್ವೀಸ್ ಅ ಸ್ಪ್ರಿಂಗ್. ಇವಾಗ ನಾವು ಸ್ವಲ್ಪ ಫೋರ್ಸ್ ಹಾಕಿದರೆ ಆ ರಬ್ಬರ್ ಬ್ಯಾಂಡ್, ಈ ಚಿಕ್ಕಿರೋ ರಬ್ಬರ್ ಬ್ಯಾಂಡು ಎಳೆದ್ರೆ ಏನಾಗುತ್ತೆ, ಸ್ವಲ್ಪ ದೊಡ್ಡದಾಗತ್ತೆ. ಅದೇ ಥರ ಸ್ಪಾಂಜ್ ಶೇಪೇ ಚೇಂಜ್ ಆಗುತ್ತೆ. ನಾವು ಪ್ರೆಸ್ ಮಾಡಿದ ಸ್ಪಾಂಜು ಶೇಪ್ ಚೇಂಜ್ ಆಗುತ್ತೆ. ಪರ್ಮನೆಂಟ್ ಟೆಂಪ್ರರಿ ಅಂತ ಹೇಳಲ್ಲ, ಬಟ್ ಫಾರ್ ಸಮ್ ಟೈಮ್ ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅದು ಅದು ಪೊಸಿಷನ್ಗೆ ಬರುತ್ತೆ, ಅದು ಶೇಪ್ಗೆ ಬರುತ್ತೆ. ಬಟ್ ಫಾರ್ ಸಮ್ ಟೈಮ್ ಅದು ಶೇಪ್ ಬಂದು ಚೇಂಜ್ ಆಗುತ್ತೆ ಬೈ ಅಪ್ಲೈಯಿಂಗ್ ಫೋರ್ಸು. ಆಮೇಲೆ ಸ್ಕ್ವೀಸ್ ಅ ಸ್ಪ್ರಿಂಗ್, ಒಂದು ಚಿಕ್ಕ ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗ್ ನಾವು ಎಳೆದ್ರೆ ಏನಾಗುತ್ತೆ, ದೊಡ್ಡದಾಗುತ್ತೆ. ಅದು ಕೂಡ ನಾವು ಫೋರ್ಸ್ ಅಪ್ಲೈ ಮಾಡಿದರೆ ಮಾತ್ರ ಅದು ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ.